ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ನೇತೃತ್ವದಲ್ಲಿ ಗ್ರಾಮ ಸಭೆ ನಡೆಯಿತು. ಚಿಕ್ಕೋಡಿ ತಾಲೂಕಿನ ಚಿಂಚಲಿ ಗ್ರಾಮದ ಶಿವಲಿಂಗ ಭವನದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಚಿಂಚಣಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ 14 ಮತ್ತು 15ನೇ ಹಣಕಾಸು ಪರಿಶೋಧನಾ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆ ನಡೆಸಲಾಯಿತು. ಇದಕ್ಕೆ ಸಂಬಂಧಪಟ್ಟ ಗ್ರಾಮದಲ್ಲಿ ನಡೆದ ಎಲ್ಲ ಕಾರ್ಯಗಳು ಜನರ ಮುಂದೆ ತೋರಿಸಿ ಓದಿ ಹೇಳಲಾಯಿತು. ಚಿಂಚಣಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಎಷ್ಟು ಗ್ರಾಮಗಳಲ್ಲಿ ಎಲ್ಲಿಂದ ಎಲ್ಲಿಯವರೆಗೂ ಕಾಮಗಾರಿ ನಡೆಯಿತು ಮತ್ತು ಎಷ್ಟು ಹಣ ಖರ್ಚು ಮಾಡಲಾಗಿದೆ ಎಂಬುದನ್ನು ಜನರ ಸಮಕ್ಷಮ ಹೇಳಲಾಯಿತು. ಈ ಸಭೆಯಲ್ಲಿ ಇನ್ನೂ ಉಳಿದಿರುವ ಹಲವು ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಭರವಸೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ನೀರು ಸರಬರಾಜು ಅಧಿಕಾರಿ ಇನ್ನುಳಿದವರು ಮಾತನಾಡಿ ಜನರಲ್ಲಿ ಕನಸು ಕಾರ್ಯಗಳ ಬಗ್ಗೆ ಸಮಸ್ಯೆಗಳಿದ್ರೆ ನೇರವಾಗಿ ನಮಗೆ ತಿಳಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಗ್ರಾಮೀಣ ನೀರು ಸರಬರಾಜು ಶ್ರೀ ಬಾಳಾಸಾಹೇಬ್ ಜಂಬಗಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಎ ಮೊಮಿನ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ದಂಗೇರ್ ಹಾಗೂ ಸದಸ್ಯರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾವು ಫಸ್ಟ್ ಹೇಳಿ ಸರ್ ಇದು ಭಾಳ ಅನುಕೂಲ ಐತಿ, ಅದನ್ನ ಉಪಯೋಗಿಸ್ರಿ, ಇಷ್ಟು ಉತ್ಸಾಹಬೇಡ್ರಿ. ಯಾಕಂದ್ರೆ ಸರ್ಕಾರದಿಂದ ಅನುದಾನ ಬಂದದ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊತ ಅದನ್ನ ಪೂರ್ತಿ ಶೂನ್ಯ ಮಾಡ್ಬೇಕಂತ ಹೇಳಿ ಪ್ರಾರಂಭ ಶುಲ್ಕ 60,60,940 ಹಾಗೂ 4 ಕಂತ ಬಂದ್ರಿ 38,09,941 ರೂಪಾಯಿ, ಅಂದ್ರೆ 4 ಕಂತ ಆಗಿರುತ್ತೆ ಈ ಒಂದು ಗ್ರಾಮ ಪಂಚಾಯತಿಯಾಗ. ಅದು ಬ್ಯಾಂಕ್ ಬಡ್ಡಿ ಆ ವರ್ಷ 24-25 ಸಾಲದಾಗ 2,14,600 ಬ್ಯಾಂಕ್ ಬಡ್ಡಿ ಬಂದಿದೆ. ಹೀಗೆ ಒಟ್ಟು 1,88,487,000 ರೂಪಾಯಿ ಹೋದ ವರ್ಷ ಈ ಒಂದು ಚಿಂಚಣಿ ಗ್ರಾಮ ಪಂಚಾಯತಿಯಲ್ಲಿ 15ನೇ ಹಣಕಾಸದಲ್ಲಿ ಒಂದು ದುಡ್ಡು ಇದ್ರಿ. ಎಟ್ರಿ 1,88,487,000 ರೂಪಾಯಿ. ಈಗ ವರ್ಷ ಖರ್ಚು ಆದದ್ದು ಹೇಳ್ಬೇಕಂತ ಅದು ಯಾವ್ಯಾವ ಕೆಲಸ ಬಂದವರು ಏನೇನು ಮಾಡಿದ್ರು ಅದನ್ನೆಲ್ಲ ಓದಿರ್ತದ್ರಿ. 24-25 ಖರ್ಚು ಆದದ 24,60,587 ರೂಪಾಯಿ ಸರ್ ಅಷ್ಟೇ. ಇಷ್ಟ 1 ಕೋಟಿದಾಗ 24 ಲಕ್ಷ ರೂಪಾಯಿ ಖರ್ಚಾಗಿದ್ದಾರೆ ಅಷ್ಟೇ. ಉಳಿಕೆ ಅನ್ನೋದಾದ 76,19,899 ರೂಪಾಯಿ. ಇದೊಂದು ನೋಟೇಟ್ ಮಾಡ್ರಿ. ಯಾಕಂದ್ರೆ ಸರ್ ಇಷ್ಟು ರೊಕ್ಕ ಉಳಿಸ್ಬಾರ್ದಾಗಿ ಇನ್ನು ಅದನ್ನ ಸರ್ಗೂ ಕೇಳ್ತೀನಿ, ನಾ ಯಾಕೆ ಉಳಿಸಿದ್ರೆ ಅದನ್ನ ಹೇಳ್ತಾರೋ. ಅಂದ್ರೆ ನಾ ಏನು ಬಂದದ ಖರ್ಚಾದ ಅಂತ ಹೇಳೇನು. ಈಗ ಅವನ್ನ ಯಾವ್ಯಾವ ಕಾಮಗಾರಿ ಆಗಿದಾವ ಓದಿ ಹೇಳ್ತೀನಿ, ಯಾವ್ಯಾವ ಕಾಮಗಾರಿ ಆಗಿದಾವ ಎಲ್ಲ ಓದಿ ಹೇಳ್ತೀನಿ. ನಾವಾಗಲಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರಿ, ಕಾಮಗಾರಿ ಕಟ್ಟಗಳನ್ನು ನೋಡಿದೆವು. ಅದನ್ನ ಒಂದೆರಡು ಆಗಿಲ್ಲ ಕೈ ಎತ್ತಿ ಹೇಳ್ಬೋದು. ಇಲ್ಲಿ ಚಿಂಚಣಿ ಗ್ರಾಮದ ತವಾಡಿ ತೋಟದಲ್ಲಿ ಕುಡಿಯುವ ನೀರಿನ ಜಲಗುಂಡಿ ನಿರ್ಮಾಣ, ಇದಕ್ಕೆ 42,560 ರೂಪಾಯಿ ಖರ್ಚಾಗುತ್ತೆ. ಚಿಂಚಣಿ ಗ್ರಾಮದ ಪೂಜಿಗೆ 1,000 ರೂಪಾಯಿ ಮನೆ ಹತ್ತಿರ ಜಲಗುಂಡಿ ನಿರ್ಮಾಣ, ಇದಕ್ಕೆ 42,560 ರೂಪಾಯಿ ಖರ್ಚಾಗಿದೆ. ಇವಾಗಿರೋದ್ರೆ ಕೆಲಸ ಎರಡು ಜಲಗುಂಡಿ ನಿರ್ಮಾಣ. ಸಾತುವಾಡೆ 2 ಪೈಪ್ಲೈನ್ ಮಾಡೋದು ಜಲಗುಂಡಿ ನಿರ್ಮಾಣ 95,370. ರಾಜಸೋಮಣ್ಣವ್ರ ಮನೆ ಹತ್ತಿರ 12 ಪುರಾತನ ಪೇಟೆ ಹೈಟೆಕ್ ಹೆಲಿಕರ್ನ ಬಯೋಡೈವರ್ಸಿಟಿ ನಿರ್ಮಾಣ, ಇದಕ್ಕೆ 1,11,119. ಅದೇನು ಕಟ್ಟಿದಾರಲ್ಲ ಅದು. ಚಿಂಚಣಿ ಶ್ರೀಕಾಂತ್ ಕುಮಾರ್ ಮನೆ ಹತ್ತಿರ ಜಲಗುಂಡಿ ನಿರ್ಮಾಣ 42,669. ಚಿಂಚಣಿ ಗ್ರಾಮದ ಪುರುಷೋತ್ತಮ ಅಡಿಗೆ ಮನೆಯಿಂದ ತಳಬಾರ್ ದೇವಸ್ಥಾನಕ್ಕೆ ಸಿಸಿ ಚರಂಡಿ ನಿರ್ಮಾಣ 52,062 ರೂಪಾಯಿ ಖರ್ಚಾಗಿದ್ದಾರೆ. ಬಸವರಾಜ ಅನಗೌಡ ಪಾಟೀಲ್, ಬಾಬಾ ಸಾಹೇಬ್ ರಾವ್ ಪಾಟೀಲ್, ಸುಹಾಸ್ ಉಪಾಧ್ಯಾಯ ಮನೆ ಹತ್ತಿರ ಚರಂಡಿ ರೋಡ್ ಕ್ರಾಸಿಂಗ್ ಮಾಡೋದು. ನಿಮ್ಮನ್ನೆಲ್ಲ ನೋಡಿದಾಗ ನಾನು ಇಷ್ಟು ಸಮಾಧಾನ ಅನ್ಸಿತ್ತಲ್ಲ, ಎಷ್ಟು ಕ್ಲಿಯರ್ ಆಗಿ ಕೆಲಸ ಮಾಡಿದಾರಪ್ಪ. ಎಲ್ಲರೂ ಯಾರ್ದು ಅಬ್ಜೆಕ್ಷನ್ ಬರಲಿಲ್ಲ ಹೆಚ್ಚಿಗೆ ನೋಡಿದ್ರೆ. ಅಷ್ಟೊಂದು ನೀಟಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅವರ ಸೆಕ್ರೆಟರಿ, ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಇಷ್ಟೊಂದು ನೀಟಾಗಿ ಕೆಲಸ ಮಾಡಿ ಈ ಕೆಲಸದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ತರ ನಿಮ್ಮ ಮುಂದೆ ಎಲ್ಲ ಇಟ್ಟಿದ್ದಾರೆ. ಇದನ್ನು ನೋಡಿ ನನಗೆ ಬಹಳ ಖುಷಿ ಆಯ್ತು. ಆಕ್ಚುಲಿ ನಾವೆಲ್ಲ ಬೇರೆ ಪಂಚಾಯತಿಗೆಲ್ಲ ಹೋಗ್ತೀವಲ್ಲ, ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಂದ್ರೆ ಮುಂಚೆನೆ ಚಾಲ ಬಿಡ್ತವ್ರಿ ಎಲ್ಲ. ನಂದು ಅದು ಆಗಿಲ್ಲ ಇದು ಆಗಿಲ್ಲ ಎಲ್ಲ ಹಿಂಗೆ ಇದು ಮಾಡ್ತಾರಲ್ಲ. ಇದು ನೋಡಿ ನಮ್ಗೆ ಭಾಳ ಸಮಾಧಾನ ಇತ್ತು. ಎಲ್ಲ ಇಷ್ಟು ನೀಟಾಗಿ ಅರೇಂಜ್ಮೆಂಟ್ ಮಾಡಿ ಎಲ್ಲರ ಮುಂದೆ ನಿಮ್ಗೆಲ್ಲ ಒಪ್ಪಣೆಗೆ ಎಲ್ಲ ಹೇಳಿದ್ದಾರೆ. ಎಲ್ಲ ಲೆಕ್ಕಪತ್ರ ಎಲ್ಲ ಓದಿ ಹೇಳಿದ್ದಾರೆ. ನಿಮ್ದು ಏನಾದ್ರು ಅಬ್ಜೆಕ್ಷನ್ ಇದ್ದಾರೆ ರಿಟರ್ನ್ ಆಗಿ ಕೊಟ್ಬಿಡಿ, ನಾವು ಅದಕ್ಕೆ ಏನಾದ್ರು ಇದು ಮಾಡ್ತೀವಿ. ಇಷ್ಟು ಹೇಳಿ ನಾನು ಒಂದು 2 ಮಾತು
ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಎಲ್ಲರಿಗೂ ಸ್ವಾಗತ ಕೋರಿ ಎಲ್ಲ ಗ್ರಾಮಸ್ಥರಿಗೆ ಸ್ವಾಗತ ಕೋರಿ ಇವತ್ತು ಚಿಂಚಣಿ ಗ್ರಾಮ ಪಂಚಾಯತಿಯ ಸನ್ 2024-25ರ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಾವು ಬಹಳಷ್ಟು ಗ್ರಾಮ ಸಭೆಗಳನ್ನು ನೋಡಿದ್ದೇವೆ. ನೀವು ಕೂಡ ಭಾಗವಹಿಸಿದ್ದೀರಿ. ವಿಶೇಷ ಗ್ರಾಮ ಸಭೆ, ವಾರ್ಡ್ ಸಭೆ, ಗ್ರಾಮ ಸಭೆ, ಮಹಿಳಾ ಗ್ರಾಮ ಸಭೆ, ಬಹಳಷ್ಟು ಗ್ರಾಮ ಸಭೆಗಳು ಗ್ರಾಮ ಪಂಚಾಯತಿಯಿಂದ ಮಾಡಲಾಗುತ್ತದೆ. ಆದರೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಎಂದರೆ ಇದರ ಮಹತ್ವ ಏನು, ಇದರ ಉದ್ದೇಶವೇನು ಅಂತ ನೋಡಿದಾಗ ನಿಮಗೆ ಬಹಳಷ್ಟು ಜನರಿಗೆ ಗೊತ್ತಿರಬಹುದು. ಏನಾದರೂ ಲೋಪದೋಷಗಳು ಸಮಸ್ಯೆಗಳು ಉಂಟಾದಲ್ಲಿ ಅದರ ಬಗ್ಗೆ ಚರ್ಚೆ ಹಾಗೂ ಸುಧಾರಣೆ ಮಾಡುವ ಸಲುವಾಗಿ ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಮಾಡಲಾಗುತ್ತದೆ. ಇದು ತುಂಬಾ ಅವಶ್ಯಕ ಕೂಡ. ಏಕೆಂದರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಗ್ರಾಮಗಳ ವಿಕಾಸವೇ ಭಾರತದ ವಿಕಾಸ, ಹಳ್ಳಿಗಳ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ಮಾತಿತ್ತು. ಗ್ರಾಮ ಸ್ವರಾಜ್ ಕಲ್ಪನೆ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಏಕೆಂದರೆ ಯಾವಾಗ ಹಳ್ಳಿಗಳು ಉದ್ಧಾರ ಆಗುತ್ತೋ ಆವಾಗ ದೇಶ ಉದ್ಧಾರ ಎಂದು ಅವರು ನಂಬಿದ್ರು. ಅದೇ ರೀತಿ ನಾವು ಕೂಡ ಗ್ರಾಮ ಪಂಚಾಯತ್ ವತಿಯಿಂದ ಬಹಳಷ್ಟು ಯೋಜನೆಗಳು ಬರುತ್ತವೆ. ಅದರಲ್ಲಿ ಅತಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ವಿದ್ಯಾಭ್ಯಾಸ ಯೋಜನೆ, ಎರಡನೇದು ಸ್ವಚ್ಛ ಭಾರತ ಯೋಜನೆ ಹಾಗೂ 15 ಹಣಕಾಸು ಯೋಜನೆ ಹಾಗೂ ಬಹಳಷ್ಟು ಜನಕಲ್ಯಾಣ ಯೋಜನೆಗಳು ನಮ್ಮ ಘನ ಸರ್ಕಾರವು ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಮುಖಾಂತರ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಮುಖಾಂತರ ಮಾಡಲಾಗುತ್ತದೆ. ಆದ ಕಾರಣ ಇವತ್ತು ನಾವು ಸೇರಿ ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಮಾಡೋಣ. ಯಾಕೆಂದರೆ ಗ್ರಾಮ ಪಂಚಾಯತ್ ಹಂತದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿ ಪಂಚಾಯತ್ ವೃತ್ತಾಧಿಕಾರಿ, ಕಾರ್ಯದರ್ಶಿ, SDA, ಕ್ಲರ್ಕ್, ವಾಟರ್ಮನ್, ಸಿಪಾಯಿ, ಕಂಪ್ಯೂಟರ್ ಆಪರೇಟರ್, ಇದು ಒಂದು ತಂಡ, ಒಂದು ಟೀಮ್ ಆಗಿರುತ್ತೆ. ಎಲ್ಲರೂ ಸೇರಿ ನಾವು ಕೆಲಸ ಮಾಡಬೇಕು. ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿ, ಯಾವುದೇ ಒಂದು ಜನಕಲ್ಯಾಣ ಕಾಮಗಾರಿ, ಯಾವುದೇ ಒಂದು ಗ್ರಾಮೀಣ ಭಾಗದ ಅಭಿವೃದ್ಧಿ ಕೆಲಸ ಕೇವಲ ಒಬ್ಬರಿಂದ ಆಗುವುದು, ಕೇವಲ ಅಧ್ಯಕ್ಷರಿಂದ ಆಗಬೇಕು ಅಥವಾ ವಿಡಿಯೋ ಅವರೇ ಮಾಡಬೇಕು ಅಥವಾ ಸದಸ್ಯರೇ ಮಾಡಬೇಕು ಅಂದರೆ ಅದು ಸಾಧ್ಯವಿಲ್ಲ. ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ, ಯಾವುದೇ ಜನಕಲ್ಯಾಣ ಕೆಲಸ ಆಗಲಿ, ಅದಕ್ಕೆ ಸಪ್ಲೈ ಯಾರು ಮಾಡ್ತಾರೋ? ಸಪ್ಲೈ ಲೇಬರ್ ಕೊಡೋದು ಜವಾಬ್ದಾರಿ ಗ್ರಾಮ ಪಂಚಾಯತ್. 6 ನಂಬರ್ ಫಾರ್ಮ್ಯಾಟ್ ಸೇವ್ ಮಾಡ್ತಾರೆ. 6 ನಂಬರ್ ಕೊಡೋದು ಗ್ರಾಮ ಪಂಚಾಯತ್, ಕೆಲಸ ಮಾಡೋರು ಗ್ರಾಮ ಪಂಚಾಯತ್. ಆದ್ರ ಅದ್ರ ಪೇಮೆಂಟ್ ಮಾಡ್ರಿ. ಆ ಮೊದಲಿನ ಪೀಳಿಗೆ ಓಡಿ ಹೋದಿತ್ತು ಕೇಳೋಣ. ಈಗ ಆ ಇಲಾಖೆ ಸಂಬಂಧಪಟ್ಟ ಕಾಪಿ ಕೊಡ್ರಿ ಅವ್ರಿಗೆ. ಎಲ್ಲ ಚಲೋ ಐತ್ರಿ. ಗ್ರಾಮ ಪಂಚಾಯತಿ ಆಡಳಿತ ಚಲೋ ಐತ್ರಿ. ಚಲೋ ಇದಾರು, ಅವರು ಚಲೋ ಇದಾರು, ಎಲ್ಲ ಚಲೋ ಇದಾರು. ಒಟ್ಟು ಗ್ರಾಮ ಪಂಚಾಯತಿ ಆಡಳಿತ ಇಲ್ರಿ ನಮ್ದು. ನಮ್ಗೆ ಆಯ್ತು ಬಂದಾರ, ಅವರು ಚಲೋ ಇದಾರು. ನಡಿಗನವ್ರಿ ಕಾಂಗ್ರೆಸ್ ಬಂದವ್ರ, ನಮ್ಗೆಲ್ಲ ಅನುಕೂಲ ಐತಿ. ನೋಡ್ತಾರು ಲಕ್ಷ್ಮೀ ಪ್ರತಿ ಕಾರ್ಮಿಕರ ಖಾತೆಗೆ 30ರಿಂದ 40 ಸಾವಿರ ರೂಪಾಯಿ ಜಮೆ ಆಗುವಂತೆ ನಾವು ಕೆಲಸ ನೀಡಿದ್ದೇವೆ. ಬೆಳಗಾವಿ ಇದ್ದರೂ ಕೂಡ ಎಲ್ಲಿ ಕಾಮಗಾರಿ ಮಾಡಲು ಅವಕಾಶ ಇದೆ ಅದು ನಾವು ಕೆಲಸವನ್ನು ನೀಡುತ್ತಿದ್ದೇವೆ. ಇದರಿಂದ ಬಹಳಷ್ಟು ನಮ್ಮ ಗ್ರಾಮಸ್ಥರಿಗೆ ತುಂಬ ಅನುಕೂಲವಾಗಿದೆ. ಸರ್, ಈಗ ಎಮರ್ಜೆನ್ಸಿ ಬ್ಯಾಲೆನ್ಸ್ ಬಂತ ಭಾಳ ಉಳಿತಾ ಇದೆ ಸರ್. ಅದಕ್ಕೆ ಏನಾದರೂ ಆಕ್ಷನ್ ಪ್ಲಾನ್ ಮಾಡಬೇಕು ಸರ್. ಈಗ ಕೆಲವೊಂದು ಕಾಮಗಾರಿಗಳಲ್ಲಿ ಈಗ ಬಾಕಿ ಮೊತ್ತ ಉಳಿತಾ ಇದೆ. ಏಕೆಂದರೆ ನಮ್ಮ ಚಿಂಚಣಿ ಗ್ರಾಮದಿಂದ ಚಿಂಚಣಿ ಒಟ್ಟು 500 ಕಾರ್ಮಿಕರಿದ್ದು ಎಲ್ಲರೂ ಬೇಸಿಗೆ ಅವಧಿಯಲ್ಲಿ ಮತ್ತು ಮಳೆ ಇಲ್ಲದ ಅವಧಿಯಲ್ಲಿ ನಿರಂತರವಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಸರ್ಕಾರವು ಕೂಡ ಅವರಿಗೆ ವೇತನ ಪಾವತಿ ಮಾಡ್ತಾ ಇದೆ.
ಇದರಿಂದ ನಮ್ಮಲ್ಲಿ ಬಹಳಷ್ಟು ಕೆಲಸ ಆಗ್ತಾ ಇದೆ ಮತ್ತು ಎಲ್ಲ ಕಾರ್ಮಿಕರಿಗೆ ಒಂದು ಆರ್ಥಿಕ ಸಬಲತೆ ಉಂಟಾಗಿದೆ. ಸರ್, ಈಗಾಗಲೇ ಪ್ರಾಥಮಿಕ ಶಾಲೆಯಲ್ಲಿ ಕಾಂಪೌಂಡ್ ಉರುಳಿದೆ, ಅದ್ರ ಬಗ್ಗೆನೂ ಕಂಪ್ಲೇಂಟ್ ನನಗೆ ಬಂದಿತ್ತು. ಪ್ರಾಥಮಿಕ ಶಾಲೆ ಕಾಂಪೌಂಡು ಉದ್ಯೋಗ ಖಾತ್ರಿಯಲ್ಲಿ ಕ್ರಯ ಮಾಡಲಾಗಿದೆ. ಬದಲಾದ ಒಂದು ಮಾರ್ಗಸೂಚಿ ಪ್ರಕಾರ ಈಗ ಮೊದಲು ಹಳೆ ಕಾಂಪೌಂಡ್ ಮೇಲೆ ಕೆತ್ತರಿಸೋದು ಮಾಡ್ಬೋದಿತ್ತು, ಈಗ ಇಲ್ಲ. ಈಗ ಹೊಸದಾಗಿ ಕಟ್ಟುವಂಥ ಕಾಯ್ದೆ ಬಂದಿದೆ. ಆದ ಕಾರಣ ಹೊಸದಾಗಿ ಕ್ರಯ ಮಾಡಿ ಪೂರ್ಣವಾಗಿ ಸಂಪೂರ್ಣವಾಗಿ ಹೊಸ. ಸರ್, ಈಗಾಗಲೇ ನನಗೆ ಮಾಹಿತಿ ಬಂದಂತೆ ಮುಳವಾಡ ತೋಟದಲ್ಲಿ ಒಂದೇ ನೀರಿನ ಟ್ಯಾಂಕಿ ಇದೆ. ಜನರಲ್ಲೂ ಸೈಕಲ್ ಹಾಗೂ ಹೆಗಲ ಮನೆ ನೀರನ್ನು ಒಯ್ಯುತ್ತಿದ್ದಾರೆ. ಅವರು 4 ಬಾರಿ ತಕರಾರುಗಳು ಮಾಡಿದ್ರು, ಇನ್ನೂ ಕೂಡ ಯಾವುದೇ ಆಕ್ಷನ್ ತಗೊಂಡಿಲ್ಲ. ಅದು ಹೇಗೆ ತಗೋತೀರಾ? ಮುಳವಾಡ ತೋಟ ರೋಡ್ ಅದು ನೋಡ್ರಿ, ಏನೋ ಸಮಸ್ಯೆ ಇಲ್ಲ, ಬಡ್ಡಿನ ಒಂದೇ ಜಲ್ಕೊಂಬೈತಿ. ಅದು ಏನು ಸಮಸ್ಯೆ ಇದ್ರೂ ನಾವು ಬಗೆಹರಿಸಿಕೊಟ್ಟು ಸಾಲ್ವ್ ಮಾಡ್ತೀವಿ. ಮೊದಲಿಂದನೇ ಹೇಳೋದಂದ್ರೆ ನಮ್ಮ ಗ್ರಾಮಸ್ಥರಿಗೆಲ್ಲ ಧನ್ಯವಾದಗಳು ಹೇಳುತ್ತಾ, ಅದೇ ರೀತಿ ನಮ್ಮ ಎಲ್ಲ ವಾರ್ಡದ ಸದಸ್ಯರಿಗೂ, ಉಪಾಧ್ಯಕ್ಷರಿಗೂ, ನಮ್ಮ ಊರ ಹಿರಿಯರಿಗೂ ಮತ್ತೊಂದು ಸಲ ಧನ್ಯವಾದಗಳು ಹೇಳುತ್ತಾ, 2023-24 ಸಾಲಿನಲ್ಲಿ ಹುದ್ದೆ ಖಾತ್ರಿ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಅಡೆತಡೆ ಬರಲಾರ್ದಂಗೆ ಅವ್ರ ಕರೆದ ಮಾತಿಗೆ ಕಿವಿಯನ್ನು ಕೊಟ್ಟು ಇಲ್ಲಿವರೆಗೆ ಎಲ್ಲನೂ ಅವ್ರು ಏನು ಹೇಳ್ತಾರೆ ತಪ್ಪಲಾರ್ದಂಗೆ ಎಲ್ಲ ಅವರಿಗೆ ನಮಗೆ ತಿಳಿದಾಗ ನಾವು ಹೇಳುತ್ತಾ ಅವ್ರು ಹೆಂಗೆ ಮಾಡ್ತಾರೆ ಟೈಪ್ ಹೇಳ್ಕೊತಾ ಎಲ್ಲ ಸಲಹೆ ಸದಸ್ಯರುಗಳನ್ನು ಕೊಟ್ಕೊತ ಬಂದಿದ್ದೀವಿ. ಇಲ್ಲಿಂದ ಮುಂದಾದರೂ ಯಾವ ತಂಟೆ ಟಕ್ರಾರ ಬರಬಾರ್ದಂಗೆ ಮಾಡ್ಕೊತ ಹೋಗ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ನಾವು ಹೇಳ್ತಿದ್ದೀವಿ. ಸರ್ ನೋಡ್ರಿ, ಯಾವ ಆಗಿಲ್ಲ ಅಂತೇಳ ಸಣ್ಣ ಪುಟ್ಟ ಯಾವ ಸಮಸ್ಯೆ ನಮ್ಮಿಂದು ತಪ್ಪು ಆಗಿರ್ತಾವೆ, ಅವು ಇಲ್ಲಿಂದ ಮುಂದೆ ಆಗಬಾರ್ದಂಗೆ ತಿದ್ಕೊಂಡು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.